ಮಕರ ರಾಶಿ. ಮಕರ ರಾಶಿಗೆ ಅಧಿಪತಿ ಬಂದು ಶನಿ ಗ್ರಹ ಆಗಿರುತ್ತಾನೆ. ನಿಮ್ಗೆ ಈ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರ ಇನ್ನ 3ನೇ ಪಾದ ಮತ್ತು 4ನೇ ಪಾದ ಇದ್ರಲ್ಲಿ ಮುಂದುವರಿಯುತ್ತೆ. ನಿಮ್ಗೆ ಈ ಉತ್ತರಾಷಾಢಕ್ಕೆ ಅಧಿಪತಿ ಬಂದು ಸೂರ್ಯ ಗ್ರಹನೇ ಆಗಿರ್ತಾನೆ. ಇದು ಬಂದು ಮನುಷ್ಯ ಗಣ ಆಗಿರುತ್ತೆ. ಇದಕ್ಕೆ ಯಾವ್ದಾವ್ದಪ್ಪ ಅಕ್ಷರಗಳು ಬರುತ್ತೆ ಉತ್ತರಾಷಾಢ ನಕ್ಷತ್ರಕ್ಕೆ ಅಂತಂದ್ರೆ ಬೋ, ಜ ಮತ್ತೆ ಜಿ ಈ ಅಕ್ಷರಗಳು ಬರುತ್ತೆ. ಈ ನಕ್ಷತ್ರದವರು ಉತ್ತರಾಷಾಢ ನಕ್ಷತ್ರದವರು ಯಾವ ನಕ್ಷತ್ರದಲ್ಲಿ ಕೆಲಸ ಕಾರ್ಯಗಳನ್ನ ಅತಿ ಹೆಚ್ಚು ಮಾಡ್ಬೇಕು ಅಂದ್ರೆ ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರದಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯಗಳು ಮಾಡಿದ್ರೆ ತುಂಬಾ ಒಳ್ಳೇದು ಅಂತೀನಿ. ಹಾಗೆ ಪುಷ್ಯ, ಅನುರಾಧ, ಉತ್ತರ ಭಾದ್ರ ನಕ್ಷತ್ರ ಈ ನಕ್ಷತ್ರಗಳಲ್ಲಿ ನೀವು ಅತಿ ಹೆಚ್ಚು ಒಂದು ಕೊಡೋದು ತಗೊಳ್ಳೋದು, ಎಲ್ಗೋ ಹೋಗುವಂಥದ್ದು, ಒಂದೇನಾದ್ರೂ ವಸ್ತು ಖರೀದಿ ಮಾಡ್ಬೇಕು ಅಂತಂದ್ರೆ ಈ ನಕ್ಷತ್ರಗಳಲ್ಲಿ ಖರೀದಿ ಮಾಡಿದ್ರೆ ತುಂಬಾ ಶುಭ ಫಲವನ್ನ ನೋಡ್ತೀರಾ, ತುಂಬಾ ಲಾಭವಾಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು ನೀವು. ಇನ್ನ ಈ ನಕ್ಷತ್ರಾಧಿಪತಿ ಸೂರ್ಯ ಗ್ರಹ ಏನಾದ್ರು ಬಂದು ನಿಮ್ಗೆ 6, 8, 12ನೇ ಮನೆಯಲ್ಲಿದ್ದಾಗ ಇದಕ್ಕೆ ಪರಿಹಾರನ ಯಾವ ರೀತಿ ಮಾಡ್ಕೊಬೇಕು ಅಂತಂದ್ರೆ ಗೋಧಿಯನ್ನ ದಾನ ಮಾಡ್ತಾ ಬನ್ನಿ ನೀವು. ಆದಷ್ಟು ಭಾನುವಾರದ ಹೊತ್ತು ಗೋಧಿಯನ್ನ, ಸೂರ್ಯನಾರಾಯಣನ ದೇವಸ್ಥಾನ ಎಲ್ಲಾದ್ರೂ ಹತ್ರ ಇದ್ರೆ ಗೋಧಿಯನ್ನ ದಾನ ಮಾಡ್ತಾ ಬನ್ನಿ. ಇಲ್ಲ ಕಾಗೆಗಳಿಗೆ ಊಟ ಹಾಕ್ತಾ ಬರೋವಂಥದ್ದು ಮಾಡ್ಬೋದು ನೀವು. ಗೋಧಿಯನ್ನ ತಗೊಂಡು ಕಾಗೆಗೆ ಹಾಕುವಂಥದ್ದು, ಇಲ್ಲ ಅದ್ರದ್ದು ಉಂಡೆ ಏನಾದ್ರೂ ಮಾಡಿ ಕಾಗೆಗೆ ಹಾಕುವಂಥದ್ದು, ಗೋಧಿ ಹಿಟ್ಟಿಂದ ಮಾಡಿದ್ದನ್ನ ಗೋಧಿಯಲ್ಲಿ ಪಾಯಸ ಮಾಡಿ ಭಾನುವಾರದ ಹೊತ್ತು ದೇವ್ರಿಗೆ ನೈವೇದ್ಯ ಇಡುವಂಥದ್ದು. ಒಂದು ಎಕ್ಕದ ಹೂವ ತಂದು ನಿಮ್ ಮನೆಯಲ್ಲಿ ಇಟ್ಟು ಭಾನುವಾರದ ಹೊತ್ತು ಪೂಜೆ ಮಾಡೋವಂಥದ್ದು ಮಾಡಿದಾಗ ಪರಿಹಾರ ಆಗುತ್ತೆ ಅಂತಾನೆ ಹೇಳ್ಬೋದು. ಇದಿಷ್ಟು ಬಂದು ಉತ್ತರಾಷಾಢ ನಕ್ಷತ್ರದವ್ರಿಗೆ ಪರಿಹಾರ ಮತ್ತೆ ಯಾವ ನಕ್ಷತ್ರದಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿದೀನಿ. ಇನ್ನ ಮುಂದಿನ ನಕ್ಷತ್ರ ಬಂದು ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರಕ್ಕೆ ಅಧಿಪತಿ ಬಂದು ಚಂದ್ರ ಗ್ರಹ ಆಗಿರ್ತಾನೆ. ಇದು ಬಂದು ದೇವ್ಗಣ ಆಗಿರುತ್ತೆ. ಈ ಶ್ರವಣ ನಕ್ಷತ್ರಕ್ಕೆ ಯಾವ್ದಾವ್ದಪ್ಪ ಅಕ್ಷರಗಳು ಬರುತ್ತೆ ಅಂದ್ರೆ ಶಿ, ಶು, ಶೆ, ಶು ಇಷ್ಟು ಅಕ್ಷರಗಳು ಬರುತ್ತೆ. ಶ್ರವಣ ನಕ್ಷತ್ರದವರು ಯಾವ ನಕ್ಷತ್ರದಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂತಂದ್ರೆ ನೀವು ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರ ಮತ್ತು ರೇವತಿ, ಜ್ಯೇಷ್ಠ, ರೇವತಿ, ಆಶ್ಲೇಷ ನಕ್ಷತ್ರ ಈ ನಕ್ಷತ್ರಗಳಲ್ಲಿ ಆದಷ್ಟು ನೀವು ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು. ಈ ನಕ್ಷತ್ರಗಳಲ್ಲಿ ನೀವೇನಾದ್ರೂ ಮನೆಗ್ ತರೋವಂಥದ್ದು, ಯಾರಿಗಾದ್ರೂ ಏನಾದ್ರೂ ಕೊಡ್ಬೇಕು ಅಂದ್ರೆ ಕೊಡೋವಂಥದ್ದು, ಎಲ್ಲಾದ್ರೂ ಹೋಗುವಂಥದ್ದು ಮಾಡಿದಾಗ ಅತಿ ಹೆಚ್ಚು ನಿಮ್ಗೆ ಒಂದು ಲಾಭದಾಯಕವಾಗಿ ಏನೋ ಒಂದು ವಸ್ತು ಸಿಗುತ್ತೆ ಅಂತಾನೆ ಹೇಳ್ಬೋದು. ಒಂದು ಉನ್ನತ ಮಟ್ಟದ ವಸ್ತು ಸಿಗುತ್ತೆ. ಇಲ್ಲ ಏನಾದ್ರೂ ಒಂದು ತಗೋಬೇಕು ಅಂತಿರ್ತೀರಾ, ತಗೊಳಕ್ಕಾಗಲ್ಲ, ಈ ನಕ್ಷತ್ರದಲ್ಲಿ ಪ್ರಯತ್ನ ಮಾಡಿ ನೀವು, ಅವಾಗ ಸಿಕ್ಕೇ ಸಿಗುತ್ತೆ ನಿಮ್ಗೆ. ಈ ನಕ್ಷತ್ರಾಧಿಪತಿ ಏನಾದ್ರು ನಿಮ್ಗೆ 6, 8, 12ನೇ ಮನೆಯಲ್ಲಿದ್ದಾಗ ಚಂಚಲ ಮನಸ್ಸಾಗತ್ತೆ. ಯಾಕೆಂದ್ರೆ ಚಂದ್ರನೇ ಅಧಿಪತಿ ಶ್ರವಣ ನಕ್ಷತ್ರಕ್ಕೆ. ಆ ಚಂದ್ರನೇ ಬಂದು ನಿಮ್ಗೆ ವ್ಯಯಭಾವದಲ್ಲಿದ್ದಾಗ ಮನ್ಸು ಚಂಚಲ ಆಗತ್ತೆ, ಸ್ಥಿಮಿತದಲ್ಲಿರಲ್ಲ. ನಿಮ್ಗೆ ಇವತ್ತಿದ್ದಿದ್ ಮನ್ಸು ನಾಳೆಗಿರಲ್ಲ, ಈ ರೀತಿ ಆಗತ್ತೆ. ನೀವೇನಪ್ಪ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಆದಷ್ಟು ನೀವು ಅಕ್ಕಿಯನ್ನ ದಾನ ಮಾಡ್ತಾ ಬನ್ನಿ ಒಂದು ದೇವಸ್ಥಾನಕ್ಕೆ. ಆದಷ್ಟು ಮೊಸರನ್ನ ಊಟ ಮಾಡ್ತಾ ಬನ್ನಿ ನೀವು. ಆದಷ್ಟು ಎಷ್ಟು ಅಂದ್ರೆ ಒಂದು ಸೋಮವಾರದೊತ್ತು ಅಕ್ಕಿನ ದಾನ ಮಾಡೋವಂಥದ್ದು. ಒಂದು ಹುಣ್ಣಿಮೆ ದಿವಸ ಕೂತ್ಕೊಂಡು ನೀವು ಒಂದ್ ಮೊಸರನ್ನ ಮಾಡ್ಕೊಂಡು ಹುಣ್ಣಿಮೆ ದಿವಸ ಊಟ ಮಾಡೋವಂಥದ್ದು, ದೇವ್ರಿಗೆ ನೈವೇದ್ಯ ಮಾಡೋವಂಥದ್ದು, ದೇವಸ್ಥಾನಕ್ಕೆ ಮೊಸರನ್ನ ಮಾಡ್ಕೊಂಡು ತಗೊಂಡೋಗಿ ಕೊಡೋವಂಥದ್ದು ಮಾಡಿದಾಗ ನಿಮ್ಗೆ ಈ ಚಂದ್ರದ ಇದರಿಂದ ಆಗುವಂತ ಪ್ರಭಾವಗಳು ಶ್ರವಣ ನಕ್ಷತ್ರದಿಂದ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಪರಿಹಾರಗಳನ್ನ ನೀವು ಶ್ರವಣ ನಕ್ಷತ್ರದವ್ರು ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಇನ್ನ ಮುಂದಿನ ನಕ್ಷತ್ರ ಒಂದು ಧನಿಷ್ಠ ನಕ್ಷತ್ರ. ಮಕರ ರಾಶಿಯಲ್ಲಿ ಧನಿಷ್ಠ ನಕ್ಷತ್ರಕ್ಕೆ ಅಧಿಪತಿ ಬಂದು ಕುಜಗ್ರಹ ಆಗಿರ್ತಾನೆ. ಕುಜ ಬಂದು ಇಲ್ಲಿ ಉಚ್ಚ ಸ್ಥಾನದಲ್ಲಿ ಇರ್ತಾನೆ ಅಂತಾನೆ ಹೇಳ್ಬೋದು. ಮಕರ ರಾಶಿಯಲ್ಲಿ ಧನಿಷ್ಠ ನಕ್ಷತ್ರದಲ್ಲಿ ಉಚ್ಚ ಸ್ಥಾನದಲ್ಲಿ ಇರ್ತಾನೆ ಅಂತಾನೆ ಹೇಳ್ಬೋದು. ಇದು ಬಂದು 1ನೇ ಪಾದ ಮತ್ತೆ 2ನೇ ಪಾದ ಈ ಮಕರ ರಾಶಿಯಲ್ಲಿ ಇರುತ್ತೆ. ಇದು ಬಂದು ಯಾವ ಅಕ್ಷರಗಳು ಇದ್ರಲ್ಲಿ ಇರುತ್ತೆ ಅಂದ್ರೆ ಇದು ಬಂದು ರಾಕ್ಷಸ ಗಣ ಆಗಿರುತ್ತೆ. ಇದ್ರಲ್ಲಿ ಗ ಮತ್ತೆ ಗಿ ಅಕ್ಷರಗಳು ಬರುತ್ತವೆ. ನೀವು ಯಾವ ನಕ್ಷತ್ರದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂತಂದ್ರೆ ಧನಿಷ್ಠ ನಕ್ಷತ್ರದವರು ಅತಿ ಹೆಚ್ಚು ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರದಲ್ಲಿ
ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡಿ. ಹಾಗೆ ಅಶ್ವಿನಿ, ಮಖ, ಮೂಲ ಈ ನಕ್ಷತ್ರಗಳಲ್ಲಿ ನೀವು ಅತಿ ಹೆಚ್ಚು ಕೆಲಸ ಮಾಡುವಂಥದ್ದು, ಏನಾದ್ರೂ ತರೋಂಥದ್ದು, ಕೊಡೋಂಥದ್ದು ಮಾಡಿದಾಗ ತುಂಬಾ ಶುಭ ಫಲವನ್ನ ನೋಡ್ತೀರಾ. ಒಂದು ಉತ್ತಮ ಮಟ್ಟದ ನಿಮ್ಗೆ ಯಾವ್ದೇ ವಸ್ತು ಆಗ್ಲಿ, ಒಂದ್ ಕೆಲಸ ಕಾರ್ಯ ಆಗುವಂತದ್ದಾಗ್ಲಿ, ಪ್ರತಿ ಒಂದು ಇದ್ರಲ್ಲಿ ನೀವು ಯಶಸ್ಸನ್ನ ನೋಡ್ತೀರಾ ಅಂತಾನೆ ಹೇಳ್ಬೋದು. ಇನ್ನ ಧನಿಷ್ಠ ನಕ್ಷತ್ರಕ್ಕೆ ಕುಜಗ್ರಹಾಧಿಪತಿ ಅವ್ರೇನಾದ್ರೂ 6, 8, 12ನೇ ಮನೆಯಲ್ಲಿ ಕುತ್ಕೊಂಡಾಗ ನೀವೇನಪ್ಪ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ತೊಗರಿ ಬೇಳೆಯನ್ನ ದಾನ ಮಾಡ್ತಾ ಬನ್ನಿ. ಒಂದು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಒಂದು ತೊಗರಿ ಬೇಳೆನ ದಾನ ಮಾಡ್ತಾ ಬಂದ್ರೆ ಇದ್ರ ಪ್ರಭಾವ ಕಮ್ಮಿ ಆಗತ್ತೆ ಅಂತಾನೆ ಹೇಳ್ಬೋದು. ಮಂಗಳವಾರದೊತ್ತು ಮನೇಲಿ ತೊಗರಿ ಬೇಳೆ ಇಟ್ಟು ಕೂಡ ಪೂಜೆ ಮಾಡ್ಬೋದು ನೀವು. ಇದಿಷ್ಟು ಮಾಡ್ತಾ ಬಂದ್ರೆ ಇದ್ರ ಪ್ರಭಾವ ಕಮ್ಮಿ ಆಗತ್ತೆ ಅಂತಾನೆ ಹೇಳ್ಬೋದು. ಇದಿಷ್ಟು ಮಕರ ರಾಶಿಯಲ್ಲಿ ಬಂದಂತ 3 ನಕ್ಷತ್ರ ಬಗ್ಗೆ. ನಿಮ್ಗೆ ಯಾವ ನಕ್ಷತ್ರದ ಬಗ್ಗೆ ಕೆಲಸ ಕಾರ್ಯ ಮಾಡ್ಬೇಕು, ಯಾವ ನಕ್ಷತ್ರಗಳಿಗೆ ಯಾವ ಪರಿಹಾರ ಮಾಡ್ಬೇಕು ಅನ್ನೋದನ್ನ ಮಾಹಿತಿ ಕೊಟ್ಟಿದ್ದೀನಿ.